ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈ ಥರ ಬ್ಯೂಟಿಫುಲ್ ಆದ ಒಂದು ಫ್ರಾಕ್ನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಈ ಚಾನಲ್ನ ಇವಾಗ ನೋಡ್ತಾ ಇದ್ದೀರಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ, ನಾ ಈ ಫ್ರಾಕ್ನ ಒಂದು ಸಾರಿ ತೊಗೊಂಡೀನಿ. ಸಾರಿದು ಬಾರ್ಡ್ರ್ ಇದ್ದಿರಲಿಲ್ಲ, ಇದಕ್ಕೆ ಲೇಸು ಇದ್ದಿರಲಿಲ್ಲ, ಪ್ಲೇನ್ ಈ ಥರ ಸಾಡಿ ಇತ್ತು, ಅದನ್ನು ತೊಗೊಂಡೀನಿ. ಮತ್ತು ಇದ್ರಾಗ ಅರ್ಬಿನೂ ತೊಗೊಂಡು ನೀವು ಯಾವ ಥರ ಯಾವ ಕಲರ್ ಬೇಕಲ್ಲ ಅರ್ಬಿನೂ ತೊಗೋಬೋದು. 5ರಿಂದ 5.5 ಮೀಟರ್ ತನಕ ಅರ್ಬಿ ತೊಗೊಂಡು ಹಿಂಗೆ ಹೊಲಿಸ್ಬೋದು. ಈ ಥರ ಐತಿ. ಈ ಕಲರ್ ಸಾರಿ ಐತಿ, ಅದಕ್ಕೆ ಇದು ಅಸ್ತರ್ ತೊಗೊಂಡಿನಿ. ಸ್ವಲ್ಪ ಅದಕ್ಕಿಂತ ಒಂದಿಟ್ಟು ಲೈಟ್ ಕಲರ್ ತೊಗೊಂಡಿನಿ. ಅದೇ ಕಲರ್ ಆದ್ರೆ ಜಾಸ್ತಿ ಎದ್ದು ಕಾಣೋದಿಲ್ಲ. ಒಂಥರ ಲಾಂಗ್ ಫ್ರಾಕ್ ಆದ್ರೆ ಒಳಗಡೆ ಗೋಲ್ಡನ್ ಕಲರ್ ಹಾಕ್ತಾರಲ್ಲ, ಆ ಟೈಪ್ ಸಿಲ್ವರ್ ಕಲರತ್ತು ಹಾಕ್ತಾರಲ್ಲ ಹಂಗೆ. ನಾನಿಲ್ಲಿ ಇದಕ್ಕಿಂತ ಒಂಚೂರು ಲೈಟ್ ಇರೋ ಅಸ್ತರ್ನ ತೊಗೊಂಡಿನಿ. ಈಗ ನಾ ಇದನ್ನು ಸಾರಿನ 4 ಪದರ ಪೂರ್ತಿ ಸಾಡಿ ತೊಗೊಂಡಿನಿ. ಅದನ್ನು 4 ಪದರ ಈ ಥರ ಮಡ್ಚ್ಕೊತೀನಿ. ನಮಗೆ ನಡದಿಂದ ಎಷ್ಟು ತಳಗೆ ಲೆಂತ್ ಬೇಕಾಗಿತ್ತು ಅಲ್ಲಿ ಅಷ್ಟು ಕಟ್ ಮಾಡ್ಕೊಳತ್ತೇವಲ್ವ, ಅಷ್ಟು ಕೆಳಗೆ ಎಷ್ಟು ನಮಗೆ ಲೆಂತ್ ಬೇಕಾಗಿತ್ತು ಅಂತ ಮಾರ್ಕ್ ಮಾಡ್ಕೊಂಡು ಆ ಸಾರಿನ 4 ಪದರ ಮಡ್ಚಿ ಅದು ಎಷ್ಟು ಬೇಕಲ್ಲ ಅಷ್ಟು ಲೆಂತಿಗೆ ನಾವು ಮಡ್ಚ್ಕೊಂಡು ಇಲ್ಲಿ 7 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಯಾಕಂದ್ರೆ ನಡದ ಸುತ್ತಳತೆ ನನಗೆ 40 ಇಂಚ್ ಬೇಕು. ಅದನ್ನು ನಾವು ಈ ಥರ 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ನೋಡ್ಕೋಬೇಕು ನಾವು ಎಷ್ಟು ಬರ್ತೈತಿಲ್ಲ 40 ಇಂಚ್ ಅಂತ ಹೇಳಿ. ಇಲ್ಲಿ ಕ್ಲೋಸ್ ಇದ್ದ ಕಡೆ ನೋಡ್ಬೋದು ನೀವು. ಇಲ್ಲಿ ಮಡಚಿದಾಗ ಎರಡು ಓಪನ್ ಇದ್ದ ಕಡೆ ಮಾರ್ಕ್ ಮಾಡೋದಿಲ್ಲ, ಕ್ಲೋಸ್ ಯಾವ ಕಡೆ ಇರ್ತೈತಲ್ಲ ಆ ಕಡೆ ಈ ಥರ ಮಾರ್ಕ್ ಮಾಡ್ಕೊತೀನಿ. ಈ ಥರ ಮಾರ್ಕ್ ಮಾಡ್ಕೊಂಡು ಒಂದು ಗೆರೆ ಹೊಡ್ಕೊಂಡು ಅದನ್ನ ನೋಡ್ಕೊಳ್ಳೋದು, ಅಳತಿ ನಮ್ದು ಕರೆಕ್ಟ್ ಬರ್ತೈತಿಲ್ಲ ಅಂಥೇಳಿ. ನಾನು ನೋಡಿಕೊಂಡೆ 40 ಇಂಚ್ ಕರೆಕ್ಟ್ ಬರ್ತಿತ್ತು. ಇಲ್ಲಿಂದ ತೋರಿಸ್ತಿದ್ದೀನಲ್ಲ, ಇದನ್ನ ಕಟ್ ಮಾಡಿ ತೆಗೆದು ಬಿಡ್ತೀವಲ್ವ ನಾವು. ಇಲ್ಲಿಂದ ಕೆಳಗಡೆ ನಮಗೆ ಎಷ್ಟು ಲೆಂತ್ ಬೇಕಲ್ಲ ಅಷ್ಟು ಲೆಂತಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊತೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಅದನ್ನು ಕೂಡ ಈ ಥರ ಲೈನ್ ಹೊಡಿತೀನಿ ಡಾರ್ಕಾಗಿ. ಈಗ ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇವು 4 ಪದರ ಇರ್ತಾವೆ. 4 ಪದರದಿಂದ 7 ಇಂಚ್ ಅಂದ್ರೆ ಒಂದು ಹೊಲಿಗೆ ಹೋಗಕ್ಕಂತ ಹೇಳೂ ಬೇಕಾಗ್ತಿಲ್ಲ. ಆ ಕಡೆ 2 ಇಂಚು, ಈ ಕಡೆ 2 ಇಂಚು. ಸೊ ಹಂಗಾಗಿ ಅಷ್ಟು ಬರ್ತೈತಿ ಅದು. ಇಲ್ಲಿ ಅಸ್ತರ್ ತೋರಿಸ್ತೀನಿ ನೋಡಿರಿ ನಿಮ್ಗೆ. ಇದನ್ನು ಅಸ್ತರ ನಾನು ಪ್ಲೇಟ್ಸ್ ಮಾಡಿ ಹಚ್ಕೊತೀನಿ. ನೀವು ಇದೇ ಥರನೂ ಕಟ್ ಮಾಡಿ ಹಚ್ಕೊಳ್ಬೋದು. ನಾ ಇಲ್ಲಿ ಪ್ಲೇಟ್ ಮಾಡಿ ಹಚ್ಕೊತೀನಿ. ಮತ್ತು ಇಲ್ಲಿ ಎಡ್ಜಿಗೆ ನಾನು ಇದನ್ನು ಹಾಕ್ತೀನಿ, ಪೀಕೋ ಮಾಡ್ತಾರಲ್ಲ ಅದನ್ನು ಮಾಡ್ತೀನಿ, ಪೀಕೋ ಮಾಡ್ಕೊತೀನಿ. ಚಂದ ಕಾಣ್ತೈತೆ ಅದು ಟಾಪ. 2 ಪದರ ಬರ್ತಾವೆ ಇದ್ರೊಳಗೆ. 2 ಪದರ್ನೂ ಆ ಥರ ಪೀಕೋ ಮಾಡಿ ಅಸ್ತರ್ ತೋರಿಸಿದ್ನಲ್ಲ ಅದನ್ನು ಪ್ಲೇಟ್ ಮಾಡಿ ಅದಕ್ಕೆ ಹಚ್ಕೊಂಬರ್ತೀನಿ. ನಿಮ್ಗೆ ಹಚ್ಚಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತೈತೆ ನೋಡ್ಬೋದು. ಇಲ್ಲಿ ನೀವು ಅಸ್ತರು ಪ್ಲೇಟ್ಸ್ ಮಾಡಿ ಅದಕ್ಕೆ ಹಚ್ಚಿದ್ದೀನಿ. ಮತ್ತು ಅಲ್ಲಿ ಇದು ಪಿಕೋ ಮಾಡಿದ್ದೀನಿ ನೋಡ್ಬೋದು ನೀವು, ಎಷ್ಟು ನೀಟ್ ಕಾಣತೈತೆ ಅಂಥೇಳಿ. ಇದು ಫ್ರಾಕದ್ದು ಕೆಳಗಡೆ ಪಾರ್ಟ್ ಆಯಿತು. ಇನ್ನು ಮೇಲ್ಗಡೆದ ಟಾಪ್ ಟೈಪ್ ಏನು ಕಟ್ ಮಾಡ್ತೀವಲ್ಲ ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ 7 ಇಂಚಿಗೆ ಶೋಲ್ಡರ್ ತೊಗೋತೀನಿ. 7 ಇಂಚಿಗೆ ಆರ್ಮೋಲ್ ರೌಂಡಿಂಗ್ ಬರ್ತೈತಲ್ಲ ಅಲ್ಲಿ 7 ಇಂಚಿಗೆ ತೊಗೋತೀನಿ. ಯಾಕಂದ್ರೆ ಹಿಂದಿನ ಕೊಳ್ಳ ನಾವು ಬೋಟ್ ನೆಕ್ ಏನು ಮಾಡ್ತೀವಲ್ವ ಆ ಥರ ಜಾಸ್ತಿ ನೆಕ್ ತೆಗಿಯೋದಿಲ್ಲ. ನಾನು 3ರಿಂದ 4 ಇಂಚ್ ಅಷ್ಟೇ ತಗೋತೀನಿ. ನನ್ನಂತಲೇ 7 ಇಂಚ್ ಬೇಕಾಗ್ತೈತಿ. ಅದು ಚಾಕ್ಲೇ ಕಾಣಿಸ್ವತ್ತಾಗಿತ್ತನ ನಿಮಗೆ ಕಲರ್ ಚಾಕ್ ಇರಲಿಲ್ಲ. ಸೊ ಪೆನ್ನಲ್ಲೇ ಮಾರ್ಕ್ ಮಾಡಿ ತೋರ್ಸತ್ತೀನಿ. ಎದೆ ಸುತ್ತಳತೆ 11 ಇಂಚ್ ಬೇಕು, ಪ್ಲಸ್ 2 ಇಂಚು. 11 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿನಿ. ಮುಂದೆ 2 ಇಂಚಿಗೆ ಅಷ್ಟು ಜಾಗ ಬಿಟ್ಕೊಂಡೀನಿ ಹೊಲಿಗೆಗೆ ಅಂಥೇಳಿ. ಇಲ್ಲಿ 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಈಗ ಎರಡನ್ನೂ ಜೋಡಿಸ್ಕೊತೀನಿ ನೋಡಿರಿ. ನಾನಿಲ್ಲಿ ಅದನ್ನು ಸೀದಾನ ತೊಗೊಂಡಿನಿ. 2 ಇಂಚಿಗೆ ತೊಗೊಂಡಿನಲ್ಲ ಅಲ್ಲಿ ಸೀದಾ ತೊಗೊಂಡಿನಿ. ಯಾಕಂದರೆ ಇಲ್ಲಿ ಸ್ವಲ್ಪ ಇದು ಪ್ರಿನ್ಸ್ ಕಟ್ ಟೈಪ್, ಇಲ್ಲಿ ಮುಂದ್ಗಡೆ ಪ್ರಿನ್ಸ್ ಕಟ್ ಟೈಪ್ ಮಾಡ್ಕೊತೀನಿ.
ಇಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಹಾರ್ಮೋಲ್ ಸೇಪ್ ಕೊಡಾಕತ್ತೀನಿ. 1 ಇಂಚಿಗೆ ಇಲ್ಲಿ ಶೋಲ್ಡರ್ದಿಂದ ನಾವಿಲ್ಲಿ 3 ಇಂಚ್ ಬಿಟ್ಕೊಂಡು ಇದು ನೆಕ್ದ ಎಷ್ಟು ಬರ್ತೈತಲ್ಲ ಅದನ್ನು ಮಿಕ್ಕಿದ್ದು ಇಟ್ಕೊತೀನಿ. 4 ಇಂಚ್ ಬರ್ತೈತಲ್ಲ ಅದನ್ನು ಪೂರ್ತಿಯಾಗಿ ನೆಕ್ ಕಟ್ ಮಾಡೋಕ್ಕಂತೇಳಿ ಬಿಟ್ಕೊತೀನಿ. ಇಲ್ಲಿಂದ 4 ಇಂಚಿಗೆ ಇದು ಹಿಂದ್ಗಡೆ ಭಾಗದನ್ನ ಕಟ್ ಮಾಡತ್ತೀನಲ್ಲ, ಹಿಂದ್ಗಡೆ ಭಾಗದ 4 ಇಂಚ್ ಅಷ್ಟೇ ನೆಕ್ ತಗೋತೇನೆ ನಾನು. ಸೇಪ್ ಒಂದು ರೌಂಡ್ ಸೇಪ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಬೋಟ್ ನೆಕ್ ಥರ ಮಾಡಿಕೊಂಡು ಇದನ್ನು ಕಟ್ ಮಾಡಿದ್ದೀನಿ. ಇವಾಗ ಇದು ಬ್ಯಾಕ್ ಪಾರ್ಟ್ ಸಪ್ರೇಟ್ ಕಟ್ ಮಾಡ್ಕೊತೀನಿ. ಫ್ರಂಟ್ ಪಾರ್ಟ್ ಏನೈತಲ್ಲ ಅದನ್ನು ನೆಕ್ ಡಿಸೈನ್ ಮಾಡ್ಕೊತೀನಿ. ಮುಂದ್ಗಡೆದ ಫೀ ಸೇಪ ಇದನ್ನ ಈಗ ಕಟ್ ಮಾಡಿ ತೆಗಿತೀನಿ ಹಿಂದ್ಗಡೆದ. ಇವಾಗ ಇದನ್ನು ಸೇಮ್ ಶೋಲ್ಡ್ರದ 3 ಇಂಚ್ ಬಿಟ್ಟು 4 ಇಂಚ್ ಏನು ಉಳಿತೈತಲ್ಲ ಅದನ್ನು ನೆಕ್ ತಗೋತೀನಿ. ಇದು ನೆಕ್ದ ಲೆಂತ್ ಎಷ್ಟೈತೆ ಅಂತ ನೋಡ್ಕೊತೀನಿ ಪೈಲ. ಇದು 6 ಇಂಚ್ ಬೇಕಾಗಿತ್ತು. ಹೊಲಿಗೆಗಂತ ಹೋಗ್ತೈತಲ್ಲ ಸ್ವಲ್ಪ ಮ್ಯಾಲ ಶೋಲ್ಡ್ರದ್ದು ಜೋಡಿಸುವಾಗ. ಸೊ ಇಲ್ಲಿ ನಾನು 7 ಇಂಚ್ ಇಟ್ಕೋತೀನಿ. ಯಾಕಂದರೆ ವಿ ನೆಕ್ ಅಷ್ಟು ರೌಂಡ್ ಆದರೆ ಡೀಪ್ ಬರ್ತೈತಿ, ವಿ ನೆಕ್ ಆದರೆ ಏನು ಅಷ್ಟು ಕಾಣಿಸೋದಿಲ್ಲ. ಸೊ 7 ಇಂಚಿಗೆ ಇಟ್ಕೊಂಡು ಈ ಥರ ಮಾರ್ಕ್ ಮಾಡಿ ವಿ ಸೇಪಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ನಾವಿಲ್ಲಿ ಹಾರ್ಮೋಲ ಹಿಂದಿಂದ 1.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡು ರೌಂಡ್ ಸೇಪ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿ ನಾವು ಹಾಫ್ 1 ಇಂಚ್ಗೆ ಅಷ್ಟು ಬಿಟ್ಕೊಂಡು ಅದನ್ನು ಕೂಡ ಕಟ್ ಮಾಡ್ಕೊತೀನಿ. ನಾನು ಹೊಲಿಯೋವಾಗ ಕಟ್ ಮಾಡ್ಕೊತೀನಿ. ಸೊ ನೀವು ಅದನ್ನು ಮರೀದೆ ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಇವನ್ ಅಸ್ತರ್ ಕಟ್ ಮಾಡ್ಕೊಂಡಿವಲ್ಲ, ಇದನ್ನು ಮೇನ್ ಬಟ್ಟೆ ಏನೈತಲ್ಲ ಅದ್ರಾಗಿಟ್ಟು ಇದನ್ನು ಕಟ್ ಮಾಡಿಕೊಂಡು ಸೊ ಅದನ್ನು ಈಗ ಜಾಯಿಂಟ್ ಮಾಡ್ಕೊತೀನಿ ನೋಡಿರಿ. ನಂತರ ನಾನು ಇಲ್ಲಿ ನೆಕ್ ಕಟ್ ಮಾಡ್ಕೊತೀನಿ. ಮೇನ್ ಬಟ್ಟೆದ ಜೋಡಿಸ್ಕೊಂಡು ಅದನ್ನು ಕಟ್ ಮಾಡಿ ತೆಗೆದ ನಂತರ ಇಲ್ಲಿ ಕಾಟನ್ ಬಟ್ಟೆ ತೊಗೊಂಡು ಇದ್ರದ್ದು ನೆಕ್ದ ಈ ಥರ ಫಿನಿಶಿಂಗ್ ಮಾಡಿ ಒಳಗಡೆ ಮಡ್ಚ್ಕೊತೀನಿ. ಅದಕ್ಕೆ ಈ ಥರ ಲೇಸ್ ಹಚ್ಕೊತೀನಿ ನೋಡಿರಿ. ಫ್ರಂಟ್ ನೆಕ್ಕಿಗೆ ಫೀ ಸೇಪ್ ಏನು ಕಟ್ ಮಾಡಿದ್ನಲ್ಲ ಫ್ರಂಟ್ ನೆಕ್ಕ, ಅದಕ್ಕೆ ಈ ಥರ ಲೇಸ್ ಹಚ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಆದಮೇಲೆ ನೋಡಿರಿ ತೋರ್ಸತ್ತೀನಿ. ಇಲ್ಲಿ ಮುಂದ್ಗಡೆ ಪ್ರಿನ್ಸ್ ಕಟ್ ಟೈಪು ಸ್ವಲ್ಪ ಇನ್ನು ಜಾಸ್ತಿ ಅದಕ್ಕಂತೇಳಿ ಕಟ್ ಮಾಡ್ಕೊಂಡಿಲ್ಲ. ಸ್ವಲ್ಪ ಸೇಪ್ ಪ್ಲೇನ್ ಆದರೆ ಸರಿ ಕಾಣೋದಿಲ್ಲದ. ಸೊ ಅದಕ್ಕೆ ಕಟ್ ಮಾಡಿ 2 ಪಾರ್ಟ್ನ ಜೋಡಿಸ್ಕೊಂಡೆ ನಾನು. ಇಲ್ಲಿ ಸ್ಲೀವ್ಸ್ ಕಟ್ಟಿಂಗ್ನ ತೋರ್ಸತ್ತೀನಿ. ಟ್ರೆಂಡಲ್ಲಿರೋ ಪಪ್ ಸ್ಲೀವ್ಸ್ನ ನಾನು ಇವತ್ತು ಮಾಡಿ ತೋರ್ಸತ್ತೀನಿ. ಅದಕ್ಕೆ ಒಳಗಡೆ ಪ್ಲೇನ್ ಸ್ಲೀವ್ಸ್ ಏನು ಬೇಕಲ್ಲ ಅದನ್ನು ಕಟ್ ಮಾಡ್ಕೊಳತ್ತೀನಿ. ನಾನಿಲ್ಲಿ ಅಗಲ 10 ಇಂಚು ಮತ್ತು ಉದ್ದಕ್ಕೆ 5 ಇಂಚಿಗೆ ಮಾರ್ಕ್ ಮಾಡ್ಕೊಂಡೀನಿ. ಇಲ್ಲಿ 2.5 ಇಂಚ್ ಆರ್ಮೋಲ್ ಡೌನಿಂಗ್ 2.5 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡಿಕೊಂಡು 2 ಲೈನ್ ಹೊಡ್ಕೊಂಡಿದ್ದೀನಿ ನೋಡಿರಿ. ಅಲ್ಲಿ ಲೂಸ್ ಇದ್ರದ್ದು ಲೂಸ್ ಸ್ಲೀವ್ ಫಿಟ್ಟಿಂಗ್ ಏನು ಮಾಡ್ತೀವಲ್ಲ ಅಲ್ಲಿಂದ 2 ಇಂಚಿಗೆ ಬಿಟ್ಟು ಈ ಥರ ಒಂದು ಮಾರ್ಕ್ ಮಾಡ್ಕೊತೀನಿ. ಅದನ್ನು ಕಟ್ ಮಾಡ್ಕೊತೀನಿ. ಇವಾಗ ಫ್ರಂಟ್ ಆರ್ಮೋಲ್ ಡೌನಿಂಗ್ ಇಲ್ಲಿ ಇದು ಸ್ಲೀವ್ಸ್ ಒಳಗೆ ನಾ ಸ್ಟಿಚ್ ಮಾಡೋವಾಗನ ಕಟ್ ಮಾಡ್ಕೊಳ್ತೀನಿ. ಇದಕ್ಕೆ ಮೇನ್ ಬಟ್ಟೆನೂ ಕೂಡ ಕಟ್ ಮಾಡ್ಕೊಳ್ತೀನಿ. ಮೇನ್ ಬಟ್ಟೆ ಒಳಗೂ ಇದನ್ನು ಕಟ್ ಮಾಡ್ಕೊತೀನಿ. ನಂತರ ಮತ್ತಿಲ್ಲಿ ಪಪ್ ಸ್ಲೀವ್ಸಿಗೆ ಬೇಕಾಗಿರೋಂಥದ್ದು ಅಳತೆ ಇಲ್ಲಿ ತೋರಿಸ್ತೀನಿ. 13 ಇಂಚಿಗೆ ಒಂದು ಈ ಥರ ಉದ್ದ 13 ಇಂಚು ಇಲ್ಲಿ ತೋರಿಸ್ತೀನಿ ನೋಡಿರಿ. ಸ್ಲೀವ್ಸ್ದ ಅಲ್ಲಿ 7 ಇಂಚ್ ತೊಗೊಂಡೇನಿ. ಇಲ್ಲಿ 4 ಇಂಚ್ 2 ಪದರ್ ಮಡಚ್ಕೊಂಡೇನಿ. ಈ ಥರ 2 ಪದರ್ ಮಡಚ್ಕೊಂಡು ಆ ಕಡೆ 7 ಇಂಚ್ ಇಲ್ಲಿ ಮಾರ್ಕ್ ಮಾಡತ್ತೀನಿ 4 ಇಂಚ್. ಸೊ ಅದು ಉದ್ದ 13 ಇಂಚ್ ಇರಬೇಕು.
ಇವಾಗ 4 ಇಂಚಿಂದ 7 ಇಂಚ್ ಕಡೆ ಈ ಥರ ಗೆರೆ ಹೊಡಿತೀನಿ. ಅದು ಎಕ್ಸ್ಟ್ರಾ ಪೀಸ್ ಏನೈತಲ್ಲ ಅದು ಕಟ್ ಮಾಡಿ ತೆಗಿತೀನಿ. ಇವಾಗಿಲ್ಲಿ ಈ ಥರ ಕಟ್ಟಿಂಗ್ ಆದ ನಂತರ ಇದು 7 ಇಂಚ್ ಏನು ಕಟ್ ಮಾಡಿದ್ವ ಅಲ್ಲಿಂದ ಈ ಥರ ಹಿಂಗೆ ನೀರಿಗೆ ಮಾಡ್ಕೊತೀನಿ. ಪೈಲ ಇಲ್ಲಿ 7 ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ ಆ ಕಡೆ ಈ ಥರ ಮಡ್ಚ್ಕೊಂಡು ಅಲ್ಲಿ ನಾನು ನೆಕ್ಕಿಗೆ ಏನು ಹಚ್ಚಿದ್ನಲ್ಲ ಸ್ಲೀವ್ಸ ಇದು ಲೇಸ ಅದನ್ನು ಹಚ್ಕೊತೀನಿ. ಏಳು ಇಂಚ್ ಮಾರ್ಕ್ ಮಾಡಿದ ಕಡೆ ಇದನ್ನು ಮಡಚಿ ಹೊಲಿತಾ ಇದ್ದೀನಿ. ಅದಕ್ಕೆ ಈ ಲೇಸ್ ಹೇಳಿದ್ನಲ್ಲ ಆಗಲೇ ಈ ಲೇಸ್ನ ಹಚ್ಕೊತಿದ್ದೀನಿ. ನೀವು ಯಾವ್ದು ಬೇಕಾದರೂ ಹಚ್ಕೊಳ್ಬೋದು. ಅದು ಇಲ್ಲಿ ಕೆಳಗಡೆ ಹಿಂಗೆ ಮುತ್ತು ಜೋತ್ ಬಿದ್ದಿರ್ತಾವಲ್ಲ ಆ ಥರನೂ ಹಚ್ಕೊಬೋದು. ಪೈಪಿಂಗ್ ನೇತಾಡೋ ಪೈಪಿಂಗ್ ಲೇಸ್ ಇರುತ್ತಲ್ಲ ಅದನ್ನು ಕೂಡ ಹಚ್ಕೊಳ್ಬೋದು. ಅದೆಲ್ಲ ಹೆವಿ ಆಗ್ತೈತಿ, ಜೋತ್ ಬಿದ್ದಂಗೆ ಆಗ್ತೈತಿ ಅದು ಸ್ಲೀವ್ಸ. ಸೊ ಅದಕ್ಕೆ ಈ ಥರದ್ದು ಹಚ್ಕೊಂಡ್ರೆ ನೀಟ್ ಕುಂಡುತ್ತೆ ಅಂತ ನನಗನ್ಸುತ್ತೆ. ಇಲ್ಲಿ ನಾನು ತೋರ್ಸತ್ತೀನಲ್ಲ 4 ಇಂಚ ಆ ಕಡೆ ಬಿಟ್ಟು ಇಲ್ಲಿ 13 ಇಂಚ್ ನಾವು ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ 7 ಇಂಚ್ ಕಡೆಯಿಂದ ಈ ಥರ 4 ಇಂಚ್ ಕಟ್ ಮಾಡಿದ ಕಡೆಯೇ ಈ ಥರ ನೀರಿಗೆ ಮಾಡ್ಕೊಂಡು ಬರಬೇಕು. ಈ ಸೈಡು ನೀರಿಗೆ ಮಾಡ್ಕೊತೀನಿ, ಈ ಸೈಡು ನೀರಿಗೆ ಮಾಡ್ಕೊತೀನಿ. ಇದು 4 ಇಂಚ್ ಓಪನ್ ಹಾಗೆ ಇರಬೇಕು. ಅದು 13 ಇಂಚೆಲ್ಲ ನೀರಿಗೆ ಮಾಡ್ಕೊತೀನಿ ನಾನು. ಎರಡು ಕಡೆ ನೀರಿಗೆ ಮಾಡಿದ ನಂತರ ಇದು ಎರಡು ಕಡೆ ನೀರಿಗೆ ಮಾಡಿದ್ದು ಆಯ್ತಿದು ತೋರಿಸ್ತೀನಿ ತಡ್ರಿ. ಇದು ತೋರಿಸುತ್ತೆ ನೋಡ್ರಿ. ಇಲ್ಲಿ ನಾವು 4 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ವಲ್ವ ಅಲ್ಲಿ ಅದು 8 ಇಂಚ್ ಆಗಿರ್ತೈತಿ. ಡಬಲ್ ನಾವು ಮಡಚಿ ಹಾಕೊಂಡಿರ್ತೀವಿ. ಸೊ ಅದನ್ನು ಅರ್ಧ ಹಿಂಗೆ ಮಡಚಿ ಅಲ್ಲೊಂದು ಮಾರ್ಕ್ ಮಾಡ್ಕೊತೀನಿ ನಾನು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಈ ಥರ ಅಪೋಸಿಟ್ ಆ ಕಡೆಯಿಂದ ಈ ಕಡೆ ಮಡಚೋ ಇದು ಈ ಥರ ಮಡಚಿದ್ರೆ ಇದನ್ನು ಈ ಥರ ಮಡಚಿದ್ರೆ ಆ ಸೈಡ್ದು ಏನಿರ್ತೈತಲ್ಲ ಅದನ್ನು ಈ ಥರ ಅಪೋಸಿಟ್ನಾಗ ನೀರಿಗೆ ಮಾಡ್ಕೊತೀನಿ. ಅದನ್ನು ನೀರಿಗೆ ಮಾಡಿದ ನಂತರ ತೋರಿಸ್ತೀನಿ ನಿಮ್ಗೆ. ಇವಾಗ ಇದು ಒಂದು ಸೈಡ್ದಾಯಿತು. ಇನ್ನು ಈ ಸೈಡ್ದು ಈ ಥರ ಅಂದರೆ ಅದು ನೀರಿಗೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟಾದಮೇಲೆ ಇಲ್ಲಿ ನಾವು ನಾರ್ಮಲ್ ಸ್ಲೀವ್ಸ್ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೂಡ ನನ್ನ ಆಸ್ತರ ಮತ್ತು ಇದನ್ನು ಜೋಡಿಸಿಟ್ಕೊಂಡೀನಿ. ಅದ್ರದ್ದು ಸೆಂಟ್ರ್ ಪಾಯಿಂಟ್ ಮತ್ತು ಇದಕ್ಕೆ ಸೆಂಟ್ರ್ ಪಾಯಿಂಟ್ ತಗೊಂಡಿದ್ವಲ್ಲ ಇದೀಗ 4 ಇಂಚ್ ಆ ಕಡೆ 4 ಇಂಚ್ ಈ ಕಡೆ 4 ಇಂಚ್ ಅದನ್ನು ಇದ್ರೊಳಗಿನ ಸೆಂಟ್ರ್ ಪಾಯಿಂಟಿಗೆ ಇಟ್ಟು ಅಟ್ಯಾಚ್ ಮಾಡ್ಕೊತೀನಿ. ಇದು ಈ ಥರನ ಬರಬೇಕಿಲ್ಲ. ಇದನ್ನು ಸೀದಾ ಇಡಬೇಕು, ಅದು ಸ್ಲೀವ್ಸನ್ನು ಸೀದಾನ ಇಡಬೇಕು. ಇದು ಹಚ್ಕೊಂಡಾದ್ಮೇಲೆ ತೋರ್ಸತ್ತೀನಿ ನೋಡ್ರಿ ನಿಮಗೆ. ನಮ್ಮ ಸ್ಲೀವ್ಸ್ ರೆಡಿ ಆಯಿತು. ಇದನ್ನು ಟಾಪಿಗೆ ಹಚ್ಕೋಬೇಕು. ಇವಾಗ ಮೇಲ್ಗಡೆ ಇಲ್ಲಿ ಟಾಪಿಗೆ ಏನೈತಲ್ಲ ಇದಕ್ಕೆ ಹಚ್ಕೊತಾ ಇದ್ದೀನಿ. ಸ್ಲೀವ್ಸ್ ಜಾಯಿಂಟ್ ಮಾಡಿದ ನಂತರ ಇದು ನಾವು ಆಗಲೇ ಕೆಳಗಡೆ ಪಾರ್ಟ್ದೇನು ಜೋಡಿಸಿಟ್ಕೊತಿದ್ವಲ್ಲ ಅದನ್ನು ಮತ್ತು ಈ ಟಾಪ್ ಪಾರ್ಟ್ನ ಎರಡನ್ನೂ ಜಾಯಿಂಟ್ ಮಾಡಿ ಅದನ್ನು ಫಿಟ್ಟಿಂಗ್ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಫಿಟ್ಟಿಂಗ್ ಮಾಡ್ಕೊಂಡ ನಂತರ ನಿಮಗೆ ತೋರ್ಸತ್ತೀನಿ. ಫೈನಲಿ ಫ್ರಾಕ್ ರೆಡಿ ಆಯಿತು.
ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ. ಮತ್ತು ಚಾನಲ್ನ ಯಾರೆಲ್ಲ ಹಾಗೆ ನೋಡ್ತಿದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ